ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣ ನಾನೊಂದು ತೀರಾ ನೀನೊಂದು ತೀರಾ ಅಂತಿದ್ದ ರೆಡ್ಡಿ ಬ್ರದರ್ಸ್. ರಾಮುಲು ಗಲಭೆ ಬಳಿಕ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇರೋದು ರೆಡ್ಡಿ ಬ್ರದರ್ಸ್. ಬಳ್ಳಾರಿಯಲ್ಲಿ ಮತ್ತೆ ರಾಜಕೀಯ ಪ್ರಾಬಲ್ಯ ಸಾಧಿಸುವುದಕ್ಕೆ ತಂತ್ರ, ಗಲಭೆಯನ್ನ ರಾಜಕೀಯ ಅಸ್ತ್ರವನ್ನಾಗಿ ರೆಡ್ಡಿ ಅಂಡ್ ರಾಮುಲು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಜನವರಿ 17ರಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. 30,000 ಜನರನ್ನ ಸೇರಿಸಿ ರಾಜಕೀಯ ಲಾಭಕ್ಕೆ ತಂತ್ರ ಹೆಣೆಯುವುದಕ್ಕೆ ಮುಂದಾಗ್ತಾ ಇರೋದು. ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಬಂಧನಕ್ಕೆ ಆಗ್ರಹಿಸಿ ಪಾದಯಾತ್ರೆಯನ್ನ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ರಾಜ್ಯ ಕೇಂದ್ರ ಬಿಜೆಪಿ ನಾಯಕರನ್ನ ಬಳ್ಳಾರಿಗೆ ಕರೆಸುವುದಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಲವು ವರ್ಷಗಳ ಬಳಿಕ ಮತ್ತೆ ಒಂದೇ ವೇದಿಕೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಅಂತ ರೆಡಿ ಆಗ್ತಾ ಇರೋದು. ಇವ್ರಿಗೊಂದು ವೇದಿಕೆ ಬೇಕಾಗಿತ್ತು. ಬಿಜೆಪಿಯನ್ನ ಅಲ್ಲಿ ಬಲಿಷ್ಠಗೊಳಿಸೋದಕ್ಕೆ ಮತ್ತು ಸಂಘಟನೆ ಮಾಡೋದಕ್ಕೆ ಒಂದು ವೇದಿಕೆ ಬೇಕಾಗಿತ್ತು, ಒಂದು ಅಸ್ತ್ರ ಬೇಕಾಗಿತ್ತು. ಬಟ್ ಈಗೋ ಪ್ರಾಬ್ಲಮ್ ಇತ್ತು. ನಾನು ಯಾಕೆ ಮಾತಾಡಿಸ್ಬೇಕು, ಅವರೇ ಮಾತಾಡಿಸ್ಲಿ ಇವರೇ ಮಾತಾಡಿಸ್ಲಿ ಅಂತ. ಎಷ್ಟೇ ಆದರೂ ಒಂದು ಕಾಲದಲ್ಲಿ ಸಹೋದರರು ಅಂತ ಕರೆಸ್ಕೊಳ್ತಾ ಇದ್ದಿದ್ದು. ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದವರು, ಕೆಲವೊಂದಷ್ಟು ಸಮಸ್ಯೆಗಳಿಂದ ದೂರ ಆಗಿದ್ರು. ಇವ್ರನ್ನ ಅಂಟು ಹಾಕೋದಕ್ಕೆ, ಒಂದು ಮಾಡೋದಕ್ಕೆ ಕೇಂದ್ರ ಬಿಜೆಪಿ ನಾಯಕರು, ರಾಜ್ಯ ಬಿಜೆಪಿ ನಾಯಕರು ಪ್ರಯತ್ನ ಪಟ್ಟಿದ್ರೆ ಅದ್ಯಾಕೋ ಆಗಿರಲಿಲ್ಲ. ನೋಡಿ, ಒಂದೇ ಒಂದು ಹೆಣ ಬೀಳಬೇಕಾಯಿತು ಇವ್ರು ಒಂದಾಗೋದಕ್ಕೆ. ಎಂತೆಂಥ ಪರಿಸ್ಥಿತಿಯಲ್ಲಿ ರಾಜಕೀಯ ಆಗತ್ತೆ, ಯಾವ್ಯಾವ ಪರಿಸ್ಥಿತಿಯಲ್ಲಿ ರಾಜಕೀಯ ಮಾಡ್ತಾರೆ ಗೊತ್ತಾಗಲ್ಲ. ಅಲ್ಲಿ ಜೀವ ಹೋಗಿರೋದು ಒಬ್ಬ ಕಾರ್ಯಕರ್ತಂದು. ಇಲ್ಲಿ ಇವ್ರು ರಾಜಕೀಯ ಲಾಭ ಚೆನ್ನಾಗೇ ವರ್ಕೌಟ್ ಮಾಡ್ಕೊಳ್ತಾ ಇದ್ದಾರೆ. ಶಕ್ತಿ ಪ್ರದರ್ಶನಕ್ಕೆ ಅಂತ ಮುಂದಾಗ್ತಾ ಇರೋದು. ಒಂದು ವೇದಿಕೆ ಬೇಕಾಗಿತ್ತು, ಇದನ್ನೇ ವೇದಿಕೆ ಮಾಡಿಕೊಂಡ್ರು. ನೀವು ಸಾವಿನ ಮನೆಯಲ್ಲೂ ರಾಜಕೀಯ ಮಾಡೋದು ಯಾರು ಅಂತಂದರೆ ರಾಜಕಾರಣಿಗಳು ಮಾತ್ರ ಅಂತ ನೀವು ಹೇಳ್ಬೋದು. ನೋಡಿ, ಇದಕ್ಕೇನೆ ಈಗ ಇವ್ರು ಒಂದಾಗಬೇಕು, ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು. ಬಿ ಜೆ ಪಿ ಮತಗಳಿಗೆ ಎಲ್ಲಿ ಚದರಿ ಹೋಗಿತ್ತೋ ಅಥವಾ ಕಾರ್ಯಕರ್ತರಿಗೆ ಎಲ್ಲಿ ಗೊಂದಲಗಳಿತ್ತೋ, ನಾವು ರಾಮುಲು ಪರವಾಗಿರಬೇಕು, ರೆಡ್ಡಿ ಪರವಾಗಿರಬೇಕು, ಯಾರ ಪರವಾಗಿರಬೇಕು, ಯಾರಿಗೆ ಜೈಕಾರ ಹಾಕಬೇಕು ಅಂತ ಕನ್ಫ್ಯೂಷನ್ಸ್ ಇತ್ತೋ, ಇನ್ಮೇಲೆ ಆ ಕನ್ಫ್ಯೂಷನ್ಸ್ ಇರಲ್ಲ. ಯಾಕಂದರೆ ಹಾಕಿದ್ರಲ್ಲ ಬುನಾದಿ. ಈಗ ಪಾದಯಾತ್ರೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕೇಂದ್ರ ಬಿ ಜೆ ಪಿ ನಾಯಕರನ್ನು, ರಾಜ್ಯ ಬಿ ಜೆ ಪಿ ನಾಯಕರನ್ನು ಕರೆಸಬೇಕು ಅಂತ ರೆಡಿ ಆಗಿದ್ದಾರೆ. 30,000 ಜನರನ್ನು ಸೇರಿಸಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ನೀಟಾಗಿ ಒಂದು ಸೆಟಪ್ ಮಾಡಿಕೊಂಡ್ರು. ಅಲ್ಲಿ ಕ್ಷೇತ್ರದಲ್ಲಿ ಬಿ ಜೆ ಪಿಯನ್ನು ಭದ್ರಗೊಳಿಸೋದಕ್ಕೆ, ಬಿ ಜೆ ಪಿ ಮತಗಳನ್ನು ಭದ್ರಗೊಳಿಸೋದಕ್ಕೆ, ಕಾರ್ಯಕರ್ತರನ್ನು ಒಂದುಗೂಡಿಸೋದಕ್ಕೆ. ಯಾಕೆ ಈ ಪಾದಯಾತ್ರೆ? ಕಾಂಗ್ರೆಸ್ನವರು ಅನ್ಯಾಯ ಮಾಡಿದ್ರು, ಕಾಂಗ್ರೆಸ್ನವ್ರು ಸಮಸ್ಯೆ ಮಾಡಿದ್ರು, ಕಾಂಗ್ರೆಸ್ನವರು ರಾಜಕೀಯ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನ ಶಾಸಕರು ಅಂತ ಅರೆಸ್ಟ್ ಮಾಡಿಲ್ಲ, ಇದರಲ್ಲಿ ರಾಜಕೀಯ ಆಗ್ತಾ ಇದೆ, ನಮಗೆ ನ್ಯಾಯ ಬೇಕು, ನಮ್ಮನ್ನು ಗುರಿಯಾಗಿಸ್ಕೊಂಡ್ರು ಅಂತ ಕಾಂಗ್ರೆಸ್ನ ಮೇಲೆ ದೂರಿ ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದು ಅಂತಿದೆ. ಒಂದು ರಾಜಕೀಯವಾಗಿ ಲಾಭ ಆಗಬೇಕು, ಇನ್ನೊಂದು ಕಾಂಗ್ರೆಸ್ನ ಇವರಿಂದನೇ ಆಯಿತು ಅಂತ ಮುಜುಗರಕ್ಕೆ, ಸಂಕಷ್ಟಕ್ಕೆ ಈಡಾಗೋ ಥರ ಮಾಡಬೇಕು. ಸೊ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಅವ್ರು ಬೇಳೆ ಬೇಯಿಸ್ಕೊಳ್ಳೋದು ಅಂತ ಆಡು ಭಾಷೆಲಿ ಹೇಳ್ತಾರಲ್ಲ, ನಿಮ್ಮ ಬೇಳೆ ನೀವು ಬೇಯಿಸ್ಕೊಬಿಟ್ರಿ ಅಂತ, ಹಂಗಿದು ಇವಾಗ. ಸೊ ಒಂದು ಪ್ಲಾನ್ ಮಾಡಿದಾರಂತೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಯಾರೆಲ್ಲ ನಾಯಕರುಗಳು ಬರ್ತಾರೆ, ಎಷ್ಟೋ ದಿನಗಳಿಂದ ಕನಸು ಕಾಣ್ತಾ ಇದ್ರಲ್ಲ ರೆಡ್ಡಿ ಮತ್ತು ರಾಮುಲು ಒಂದಾಗಬೇಕು, ಸೂಪರ್ ಆಗಿರುತ್ತೆ, ಬಿ ಜೆ ಪಿಯನ್ನು ಬಗ್ಬಡಿಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ, ನಾವು ಒಂದಾದರೆ ಸಾಕು ಅಂತಿದ್ರಲ್ಲ, ಆ ಕಾಲ ಸನ್ನಿಹಿತ ಆಗ್ತಾ ಇದೆ. ಇದಕ್ಕೆ ಕಾರಣ ಬ್ಯಾನರ್. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಒಂದು ವೇದಿಕೆ ಬೇಕಾಗಿತ್ತು ಇವರಿಗೆ ಒಂದಾಗೋದಕ್ಕೆ ಅಂತ. ಫೈನಲಿ ಒಬ್ಬ ಕಾರ್ಯಕರ್ತನ ಹೆಣ ಬೀಳಬೇಕಾಯ್ತು, ಇವ್ರುಗಳು ಒಂದಾಗೋದಕ್ಕೆ ಅನ್ನಂಗೆ ಆಗಿದೆ. ಯಾವ ಥರ ರಾಜಕೀಯ ಲಾಭಕ್ಕೆ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಬಿಜೆಪಿಗರು? ಖಂಡಿತವಾಗ್ಲೂ ನೀತಿ ಏನಂದ್ರೆ, ಒಂದು ಈಗ ರಾಜಶೇಖರ್ ಅನ್ನುವಂತ ಕಾಂಗ್ರೆಸ್ ಕಾರ್ಯಕರ್ತನ ಬ್ಯಾನರ್ ಹಾಕುವ ವಿಚಾರಕ್ಕೆ ಏನ್ ಹತ್ಯೆ ಆಗಿದೆ. ಹತ್ಯೆ ಆದ ನಂತರ ಸಂದರ್ಭದಲ್ಲಿ ಈಗ ಮತ್ತೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಏನಾಗಿದ್ದಾರೆ, ಒಂದಾಗಿದ್ದಾರೆ. ಅವರ ದೋಸ್ತಿ ಸಾಕಷ್ಟು ಮುನಿಸಿತ್ತು, ಒಬ್ರಿಗೊಬ್ರು ಮಾತಾಡ್ತಾ ಇರ್ತಿರ್ಲಿಲ್ಲ, ಮನೆಗೆ ಹೋಗ್ತಾ ಇರಲಿಲ್ಲ, ಒಬ್ರಿಗೊಬ್ರು ಸಾಕಷ್ಟು ದೂರ ಉಳಿತಾ ಇದ್ರು. ಇದರೆಲ್ಲರ ನಡುವೆ ಈಗ ಮತ್ತೆ ಅವರ ದೋಸ್ತಿ ಒಂದಾಗಿದೆ. ಗಲಾಟೆ ಆದ ದಿನವೇ ಶ್ರೀರಾಮುಲು ಅವರ ಮನೆಗೆ ಬಂದು ಜನಾರ್ದನ್ ರೆಡ್ಡಿಗೆ ಬೆನ್ನಿಗೆ ನಿಂತು ಧೈರ್ಯ ಕೊಡುವಂತ ಕೆಲಸವನ್ನ ಮಾಡಿದ್ರು. ಜನವರಿ 1ನೇ ತಾರೀಕಿನಿಂದ ಹಿಡಿದು ಇವತ್ತು 12ನೇ ತಾರೀಕಿದೆ, ಇಲ್ಲಿವರೆಗೂ ಕೂಡ ಅವರ ಮನೆಗೆ ಹೋಗದೆ ಜೊತೆಗೆ ಜನಾರ್ದನ್ ರೆಡ್ಡಿ ಜೊತೆಗೆ ಇದ್ದು ಈ ಗಲಾಟೆಗೆ ಸಂಬಂಧಪಟ್ಟಂತೆ ದಿನಂಪ್ರತಿ ಸುದ್ದಿಗೋಷ್ಠಿಗಳಾಗಿರ್ಬೋದು ಎಲ್ಲದರ ಜೊತೆಗೆ ಶ್ರೀರಾಮುಲು
ಜನಾರ್ದನ್ ರೆಡ್ಡಿಗೆ ಬೆನ್ನಿಗೆ ನಿಂತು ಈ ಗಲಾಟೆ ಜೊತೆಗೆ ಭಾಗಿಯಾಗಿದ್ರು. ಈಗ ಅದೇ ರೀತಿಯಾಗಿ ಒಂದು ಊಹಾಪೋಹಗಳು ಕೂಡ ಇತ್ತು. ಯಾಕಂದ್ರೆ ರೆಡ್ಡಿ ಮತ್ತು ಜನಾರ್ದನ್ ರಾಮ್ಲು ಏನಾಗಿದ್ದಾರೆ, ಇವ್ರು ಮತ್ತೆ ಒಂದಾಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆ ರೀತಿಯಾದಂತ ಗಲಾಟೆ ಅವರ ಮನಸ್ಸು ಕೂಡ ಇತ್ತು. ಈಗ ಅದೆಲ್ಲವನ್ನ ಮರೆತು ಮತ್ತೆ ಇಬ್ರು ಒಂದಾಗಿರುವಂತದ್ದು ಏನಿದೆಯಲ್ಲ, ಕಾರ್ಯಕರ್ತರಲ್ಲಿ ಕೂಡ ಅಷ್ಟೇ ಉತ್ಸಾಹ ಇದೆ. ಹೇಗಿದೆ ಅಂದ್ರೆ ರಾಮುಲು ಅವರ ಮನೆ, ಜನಾರ್ದನ್ ರೆಡ್ಡಿ ಅವರ ಮನೆ ಅಕ್ಕಪಕ್ಕದಲ್ಲಿ ಇರೋದಾಗಿ ರಾಮುಲು ಅವರ ಮನೆಗೆ ಯಾರಾದ್ರೂ ಹೋಗಿ ಭೇಟಿಯಾಗಿ ಇರೋ ವಿಷಯ ಏನಾದ್ರು ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ಗೊತ್ತಾದ್ರೆ ಅವರನ್ನ ಮಾತನಾಡಿಸುವಂತ ರೀತಿನೇ ವಿಭಿನ್ನವಾಗಿತ್ತು ಅಂತ ಹೇಳ್ಬಿಟ್ಟು ಸ್ವತಃ ಕಾರ್ಯಕರ್ತರೇ ಮಾತನಾಡ್ತಾ ಇರೋದನ್ನ ನಾವು ಗಮನಿಸಿದ್ದೇವೆ. ಅವುಗಳನ್ನ ಹೊರತುಪಡಿಸಿ ಈಗ ಅವರಿಬ್ರು ಒಂದಾಗಿರೋದ್ರಿಂದಾಗಿ ಒಂದು ಕಡೆ ಶ್ರೀರಾಮುಲು ಅವರ ಮನೆಗೆ ಹೋಗಿ ಬರ್ಬೋದು, ಮತ್ತೆ ಜನಾರ್ದನ್ ರೆಡ್ಡಿ ಮನೆಗೆ ಹೋಗಿ ಬಂದ್ರು ಏನು ಸಮಸ್ಯೆ ಇಲ್ಲ, ಇಬ್ರು ಈಗ ಚೆನ್ನಾಗಿರೋದ್ರಿಂದ ನಮ್ಗೆ ಅಷ್ಟೇ ಖುಷಿ ಇದೆ, ಉತ್ಸಾಹ ಕೂಡ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಒಂದು ಗಲಾಟೆ ಗಲಭೆ, ಒಂದು ಹತ್ಯೆ ಆದ ಬೆನ್ನಲ್ಲೇ ಈಗ ಇವರು ಹತ್ಯೆ ಏನಾಯ್ತು, ಅದ್ರ ಜೊತೆಗೆ ಇಬ್ಬರ ದೋಸ್ತಿ ಕೂಡ ಬಹಳಷ್ಟು ಒಂದಾಗಿದ್ದಾರೆ. ರೆಡ್ಡಿ ಮತ್ತು ರಾಮ್ಲು ಈಗ ಖುಷಿಯಾಗಿರೋದಂತೂ ಕೂಡ ಒಂದಾಗಿದೆ. ಇದರೆಲ್ಲರ ನಡುವೆ ಈಗ 30,000ಕ್ಕೂ ಹೆಚ್ಚು ಜನರನ್ನ ಸೇರಿಸುವ ನಿಟ್ಟಿನಲ್ಲಿ ಒಂದು ಬೃಹತ್ ಆದಂತ ಒಂದು ದೊಡ್ಡ ಕಾರ್ಯಕ್ರಮವನ್ನ ಸಮಾವೇಶವನ್ನ ಮಾಡ್ಬೇಕನ್ನುವ ನಿಟ್ಟಿನಲ್ಲಿ ಈಗ ಇಬ್ರು ಕೈ ಜೋಡಿಸಿದ್ದಾರೆ. ಅಂದ್ರೆ ಇವರಿಬ್ರು ಈಗ ಬಳ್ಳಾರಿಯಲ್ಲಿ ಬಿಜೆಪಿ ಅಸ್ತಿತ್ವವನ್ನ ಕಳೆದುಕೊಂಡಿತ್ತು. ಈ ಅಸ್ತಿತ್ವವನ್ನ ಮತ್ತೆ ತೆಕ್ಕೆಗೆ ತೆಗೆದುಕೊಳ್ಬೇಕು, ಬಿಜೆಪಿಯನ್ನ ಇಲ್ಲಿ ಸ್ಟ್ಯಾಂಡ್ ಮಾಡ್ಬೇಕು. ಅಂದ್ರೆ 2028ರಲ್ಲಿ ಮತ್ತೆ ಬಿಜೆಪಿ ಮುನ್ನೆಲೆಗೆ ಬರಬೇಕು, ಈ ಬಳ್ಳಾರಿಯಲ್ಲಿ ಮತ್ತೆ ಬಿಜೆಪಿ ಬಾವುಟ ಹಾರಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಕನಸನ್ನ ಕೂಡ ಬಹು ದಿನಗಳಿಂದ ಇಟ್ಕೊಂಡಿದ್ರು. ಆ ಕನಸಿಗೆ ಇದೊಂದು ಸಾಕ್ಷಿ ಆಯಿತು, ಅವ್ರಿಗೊಂದು ಅನುಕೂಲ ಆಯ್ತು ಅನ್ನೋದಕ್ಕೆ ಇದೊಂದು ಸಹಜ ಉದಾಹರಣೆ ಅಂತಾನೆ ಹೇಳ್ಬೋದಾಗಿದೆ. ಈಗಾಗಲೇ ರಾಮ್ಲು ಆಗಿರ್ಬೋದು, ರೆಡ್ಡಿ ಆಗಿರ್ಬೋದು, ಇಬ್ರು ಜೊತೆಯಾಗಿ ಸುದ್ದಿಗೋಷ್ಠಿಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು ಬೃಹತ್ ಆದಂತಹ ವೇದಿಕೆಯ ಮೂಲಕ ಮತ್ತೆ ಕೈ ಮಿಲಾಯಿಸೋಕೆ ರೆಡಿ ಆಗಿದ್ದಾರೆ. ಜೊತೆಗೆ ಈಗ ಪಾದಯಾತ್ರೆ ಅನ್ನುವಂತ ಏನಿದೆಯಲ್ಲ, ಈ ಸ್ಟ್ರಾಟಜಿಯನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಪಾದಯಾತ್ರೆಯಲ್ಲಿ ಕೂಡ ಇದು ಕನಿಷ್ಠ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಒಂದು 14ರಿಂದ 15 ದಿನಗಳವರೆಗೂ ಇವರು ಸಮಯವನ್ನ ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದಾರೆ. ಅಲ್ಲಿವರೆಗೂ ಕೂಡ ಇವರ ದೋಸ್ತಿ ದರ್ಬಾರ್ ಹಾಗೆ ನಡೆಯುತ್ತೆ. ಮತ್ತು ಈ ಹತ್ಯೆ ಏನಿದೆಯಲ್ಲ, ಈ ಕೇಸ್ ಏನಿದೆಯಲ್ಲ, ಇದು ಕೂಡ ಜೀವಂತವಾಗಿರೋದಕ್ಕೆ ಸಹಜ ಅಂತಾನೆ ಹೇಳ್ಬೋದು. ಜೊತೆಗೆ ರೆಡ್ಡಿ ರಾಮ್ಲು ಇಬ್ರು ಒಂದಾಗಿರೋದ್ರಿಂದಾಗಿ ಅವರ ಕಾರ್ಯಕರ್ತರಲ್ಲಿ ಕೂಡ ಅಷ್ಟೇ ಖುಷಿ ತಂದಿದೆ. ಇಬ್ರು ಜೋಡಿಯಾಗಿ ಈ ಗಲಾಟೆ, ಈ ಗಲಭೆಗೆ ಏನಿದೆಯಲ್ಲ ಸಾಕ್ಷಿ ಆಗುವ ನಿಟ್ಟಿನಲ್ಲಿ ಇಬ್ರು ಮತ್ತೆ ಒಂದಾಗಿ 30,000ಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಬೃಹತ್ ಸಮಾವೇಶನ ಮಾಡ್ಲಿಕ್ಕೆ ಇಬ್ರು ರೆಡಿ ಆಗಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು, ತಮ್ಮ ಡೀಟೇಲ್ಸ್ಗಾಗಿ.